ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ನಿನ್ ದೊಡ್ಡ ಗುಣಕ್ಕೆ ಊರವರೆಲ್ಲ ನಿನ್ನ ಮೆಚ್ಕೊಳ್ಳೋದು. ನಾನು ಯಾತ್ರೆಯಿಂದ ಬರ್ಬೇಕಾರೇನೆ ನಿನ್ನ ಹತ್ರ ಸ್ನೇಹನ ಹತ್ರ ಕ್ಷಮೆ ಕೇಳಬೇಕು ಅಂದ್ಕೊಂಡೆ ಬಂದೆ. ಆದ್ರೆ ಇಲ್ಲಿ ನೋಡಿದ್ರೆ ನಮ್ ಸ್ನೇಹ ಕ್ಷಮೆ ಕೇಳಬೇಕು ಅಂತ ಯಾಕೆ ಇಷ್ಟು ನೊಂದ್ಕೋತೀಯ? ಈಗಲೂ ಕಾಲ ಮಿಂಚಿಲ್ಲ. ಊರ್ ಜನಗಳನ್ನೆಲ್ಲ ಸೇರಿಸಿ ಎಲ್ಲರ ಮುಂದೆ ಕ್ಷಮೆ ಕೇಳು. ಸುಮ್ಕಿರಯ್ಯ. ಅದ್ರಲ್ಲೇನೈತೆ, ಕೇಳ್ತೀನಿ ಬಿಡು. ಮಮ್ಮಿ, ನೀನು ನಿಜವಾಗ್ಲೂ ಕ್ಷಮೆ ಕೇಳೋಷ್ಟು ಬದಲಾಗಿದ್ಯಾ? ಹಂಗಾದ್ರೆ ಯಾತ್ರೆಗೆ ಹೋದವರೆಲ್ಲ ಒಳ್ಳೆಯವ್ರಾಯ್ತಾರೆ ಅಂತ ಆಯ್ತು. ಹೂ ಕಣ್ಲ, ದೂರಕ್ಕೆ ಹೋದ್ಮ್ಯಾಕೆನೆ ಬುದ್ಧಿ ನಟ್ಗಾಯ್ತು. ಅದಕ್ಕೆ ಅಲ್ವೇ ನಾನು ಊರಿಗೆ ಬರ್ತಿದ್ದಂಗೆ ಪುಟ್ಟಕ್ಕನ ಮನೇಲಿರೋ ಗಂಗಾಧರಪ್ಪನ ಮಗಳು ಅವಳು ತೊಂದ್ರೆಲಿದ್ದಾಳೆ ಅಂತ ಗೊತ್ತಾಗ್ತಿದ್ದಂಗೆ ನಾನೇ ಹೋಗಿ ಬಿಡಿಸ್ಕೊಂಬಂದಿದ್ದು. ನಂಗೆ ಗೊತ್ತು ನಿನಗೆ ದುಡ್ಡು ಹೊಂದಿಸಿ ಬಿಡ್ಸೋಕ್ಕೆ ತಡ ಆಗ್ತದೆ, ಆದರೆ ನೀನು ಬಿಡಿಸ್ತೀಯ. ಆಮೇಲೆ ನಾನು ಬೇರೆ ಅಲ್ಲ, ನೀನು ಬೇರೆ ಅಲ್ಲ ಅಲ್ವಾ? ಅದಕ್ಕೆ ನಿನ್ನ ಪರವಾಗಿ ನಾನೇ ಕೆಲಸ ಮಾಡಿದೆ. ನಾನೇನಾದರೂ ತಪ್ಪು ಮಾಡಿದ್ನ ಪುಟ್ಟಕ್ಕ? ಇಲ್ಲ ಬಿಡವ, ಯಾರು ಬಿಡಿಸಿದ್ರೆ ಏನೋ, ಒಟ್ನಾಗೆ ಮಗ ಮನಗೆ ಬಂತಲ್ಲ, ಅಷ್ಟೇ ಸಾಕು. ಇನ್ಯಾಕೆ ನನ್ನ ಕಡೆಯಿಂದ ಯಾವ ತಪ್ಪು ಆಗಕ್ಕಿಲ್ಲ. ನಾವಿಬ್ರು ಇನ್ಯಾಕೆ ಸಂದ ಕಿರಣ ಪುಟ್ಟಕ್ಕ. ನಿಂಗೂ ಅಟ್ಟೆ ಕಣಯ್ಯ, ಸಂಸ್ಬಿಡು ನನ್ನನ್ನ. ನಿನಗೆ ಇನ್ಮೇಲೆ ಯಾವ ಮನೇಲಿ ಖುಷಿ ಇರ್ತದೋ ಆ ಮನೇಲೇ ಇರು, ನಾನು ಏನು ಬೈಯೋಕಿಲ್ಲ, ಆಯ್ತೇ? ನೀನ್ ಎಲ್ರೂ ಸಂತೋಷನೇ ನನ್ನ ಸಂತೋಷ. ಸರಿ ಪುಟ್ಟಕ್ಕ, ನಾನು ಬರ್ತೀನಿ. ರಾಜವ್ವ, ಊಟ ಮಾಡ್ಕೊ ಹೋಗು. ಅಯ್ಯೋ, ಎಲ್ರಕ್ಕಿಂತ ಕ್ಷಮೆ ಕೇಳಿನೇ ನನ್ನ ಹೊಟ್ಟೆ ತುಂಬೋಗದೆ. ಇನ್ನೊಂದ್ಕಿಂತ ಬರ್ತೀನಿ ಪುಟ್ಟಕ್ಕ. ಗಂಗಾಧರಣ್ಣ, ನಾನು ಹೋಗಿ ಬರ್ತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.